यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। स्ट्रैक हास्तिंटು छत्रपति शिवाजी महाराज के, छत्रपति शिवाजी महाराज के, छत्रपति शिवाजी महाराज के, छत्रपति शिवाजी महाराज के। ಇಂದು ವಿಜಾಪುರ ನಗರದ ಎಲ್ಲ ಹಿಂದೂ ಪ್ರೇಮಿಗಳು ಹಾಗೂ ಮರಾಠ ಸಮಾಜದ ವತಿಯಿಂದ ಮೊನ್ನೆ ನಡೆದಂಥ ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಯ ಮೆರವಣಿಗೆಯ ಮೇಲೆ ಕಲ್ಲು ಎಸೆದ ಎಲ್ಲ ದುಷ್ಕರ್ಮಿಗಳನ್ನು ಬಂಧಿಸಿ ಅವರನ್ನು ಗಡೀಪಾರು ಮಾಡಿ ಉತ್ತರ ಪ್ರದೇಶದ ಮಾದರಿಯಲ್ಲಿ ಅವರ ಮೇಲೆ ಕ್ರಮ ಕೈಗೊಳ್ಳಲು ನಾನು ವಿನಂತಿಸುತ್ತೇನೆ. ವಿಜಯಪುರ ಮುಖಾಂತರ ಬಾಗಲಕೋಟೆ ಜಿಲ್ಲೆಯಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಮೆರವಣಿಗೆಯಲ್ಲಿ ಪೊಲೀಸರ ಮೇಲೆ ಕಲ್ಲೆಸೆದ ದುಷ್ಕರ್ಮಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವ ಕುರಿತು ಇಂದು ವಿಜಯಪುರ ನಗರದ ಸಮಸ್ತ ಮರಾಠ ಸಮಾಜ ವತಿಯಿಂದ ಬಾಗಲಕೋಟೆ ನಗರದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಮೆರವಣಿಗೆ ಹಾಗೂ ಪೊಲೀಸರ ಮೇಲೆ ಕಲ್ಲೆಸೆದ ದುಷ್ಕರ್ಮಿಗಳು ಕುರಿತು ಖಂಡಿಸಿ ಹಾಗೂ ಕಲ್ಲು ಹೊಡೆದಂತ ಕೆಲವು ದೇಶದ್ರೋಹಿ ಮುಸಲ್ಮಾನರು ಶಾಂತಿ ಭಂಗ ಮಾಡಿ ಇವರಿಗೆ ತಕ್ಕ ಪಾಠ ಶಿಕ್ಷೆ ಹಾಗೂ ಉತ್ತರ ಪ್ರದೇಶದಲ್ಲಿ ಕಾನೂನು ಮಾದರಿಯಲ್ಲಿ ಕರ್ನಾಟಕದಲ್ಲಿ ಕೂಡ ಕಾನೂನು ಇವರಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಸಮಸ್ತ ಮರಾಠ ಸಮಾಜ ಮೂಲಕ ತಮ್ಮಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗೆ ನಾವೆಲ್ಲ ಆಗ್ರಹಿಸಿದ್ದೇವೆ. ಜಿಲ್ಲಾಧಿಕಾರಿಗಳು ಈ ಮನವಿಯನ್ನು ನಮ್ಮ ಸಮಾಜ ವತಿಯಿಂದ ತಗೊಂಡು ತಾವು ನಮ್ಮ ರಾಜ್ಯ ಸರ್ಕಾರಕ್ಕೆ ತಾವು ಅರ್ಪಣೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ. भारत माता की जय। छत्रपति शिवाजी महाराज की जय। छत्रपति शिवाजी महाराज की जय। धर्मवीर छत्रपति संभाजी महाराज की जय। भारत माता की जय। भारत माता की जय। ದೇಶದ್ರೋಹಿಗಳಿಗೆ ಗಡಿಪಾರು ಮಾಡಬೇಕು, ದೇಶದ್ರೋಹಿಗಳಿಗೆ ಬಂಧಿಸಬೇಕು. ಥ್ಯಾಂಕ್ ಯು ಸರ್. 19ನೇ ತಾರೀಕು ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಉತ್ಸವ ಬಾಗಲಕೋಟೆ ನಗರದಲ್ಲಿ ಸಾಯಂಕಾಲ ಭವ್ಯ ಮೆರವಣಿಗೆ ನಡೆದಿತ್ತು. ಅಲ್ಲೇ ಮಸೀದಿ ಮೇಲೆ ಕೆಲವು ದೇಶದ್ರೋಹಿಗಳು ಆ ಛತ್ರಪತಿ ಶಿವಾಜಿ ಮಹಾರಾಜ್ ಮೂರ್ತಿ ಮೇಲೆ ಹಾಗೂ ನಮ್ಮ ರಕ್ಷಣೆ ಮಾಡಿದಂಥ ಪೊಲೀಸ್ ಇಲಾಖೆ ಮೇಲೆ ಕಲ್ಲೆಸೆದಿದ್ದಾರೆ. ಅವರು ಈಗಾಗಲೇ ಬಂಧಿಸಿದ್ದಾರೆ. ಅವರನ್ನು ಕೂಡ ತಕ್ಕ ಪಾಠ ಕಲಿಸಿ ತಕ್ಕ ಶಿಕ್ಷೆ ವಿಧಿಸಬೇಕು. ಬರೀ ನೀವು ಜಾಮೀನು ಮಾಡಿ ಅವರು ಬಿಟ್ಟರೆ ನಡೆಯಂಗಿಲ್ಲ. ಅವರಿಗೆ ನಮ್ಮ ಉತ್ತರ ಪ್ರದೇಶದಲ್ಲಿ ಯೋಗಿ ರೀತಿ ಮಾದರಿಯಲ್ಲಿ ಕಾನೂನಿನ ರೀತಿ ಕ್ರಮ ತಗೋಬೇಕು. ಅವ್ರ ಮನೆಗಳ ಧ್ವಂಸ ಮಾಡಿ ಅವರ ದೇಶದ್ರೋಹಿ ಒಂದು ಕಟ್ಲೆ ಕಾನೂನು ಮಾಡಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು. ಇವತ್ತು ವಿಜಯಪುರ ನಗರದ ಸಮಸ್ತ ಎಲ್ಲ ಮರಾಠ ಸಮಾಜ ಹಾಗೂ ಹಿಂದೂ ಅಭಿಮಾನಿಗಳು ನಾವೆಲ್ಲರೂ ಕೂಡಿಸಿ ಇವತ್ತು ಮನವಿಯನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗೆ ನಾವು ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲ ಸಮಾಜ ವತಿಯಿಂದ ನಿಮಗೆ ವಿನಂತಿ ಮಾಡ್ತೀವಿ, ತಾವು ಇದೇ ರೀತಿಯ ಮುನ್ನೆಚ್ಚರಿಕೆ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಾವೆಲ್ಲ ಹಮ್ಮಿಕೋತ ತಿಳಿಸಿ ಎರಡು ಮಾತು ಮುಗಿಸ್ತೀನಿ. ಸರ್, ನಿಮ್ಮದೇ ಸಮಾಜದ ಮರಾಠ ಸಮಾಜದ ಲಾಡ್ ಅವರು ಯಾವುದೇ ಒಂದು ಹೇಳಿಕೆ ಸುದ್ದಿ ಕೊಡಲಿಲ್ಲ. ಯಾವ ಸರ ಲಾಡ್ ಅವರು, ಸಂತೋಷ್ ಲಾಡ್ ಅವರು ಸರ್ಕಾರ ಅವ್ರದೇ ಐತಿ. ಅವರು ವಿಚಾರ ಮಾಡಿ ಅವ್ರು ಹೇಳಿಕೆ ಕೊಡ್ತಾರ ನಮ್ಗೆ ವಿಶ್ವಾಸ ಐತಿ. ನೋಡೋಣ ಏನೋ ಪ್ರತಿಕ್ರಿಯೆ ಅವ್ರು ಬಂದಿಲ್ಲ. ಅವರು ನಾವೆಲ್ಲರೂ ಕಾಯಿ ನೋಡೋಣ. ನಾವು ಇದು ನೋಡ್ರಿ ಸರ್, ಇದು ಅವರು ಆಗ್ಬಾರ್ದಾಗಿತ್ತು. ಅವ್ರು ಕೇಳ್ಬೇಕು ಪಶ್ಚಾರ್ತಾರೆ. ಮತ್ತೆ ಮುಂದಿನ ದಿನಗಳಾಗಲಿ ಈ ರೀತಿ ಆದ್ರಪ್ಪ ನಾವು ಛತ್ರಪತಿ ಶಿವಾಜಿ ಮಹಾರಾಜ್ ಒಂದೇ ಇಲ್ಲ, ಯಾವುದೇ ಹಿಂದೂ ಧರ್ಮದ ಯಾವುದೇ ಆಗಲಿ ನಾವೆಲ್ಲ ಸಮಾಜದವ್ರು ಹಂಗದ ಯಾವ ಧರ್ಮಕ್ಕೆ ನಾವು ಅನ್ಯಾಯ ಮಾಡಂಗಿಲ್ಲ. ಎಲ್ಲಾ ಮರಾಠ ಸಮಾಜ ಅಂದ್ರೆ ಎಲ್ಲಾ ಧರ್ಮ ಪ್ರೀತಿಸೋ ಧರ್ಮ ಅಂದ್ರೆ ಮರಾಠ ಸಮಾಜ. ಅದೇ ರೀ ಸರ್, ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ. ಅದೇ ಹೇಳ್ತೀನಿ ನಾನು. ಉತ್ತರ ಪ್ರದೇಶ ಅಂತರ ಇಲ್ಲೂ ಕರ್ನಾಟಕದಲ್ಲೂ ಆಗಬೇಕು. ಆ ರೀತಿ ಕಾನೂನು ಸ್ಟ್ರಿಕ್ಟ್ ಆಗ್ಬೇಕಲ್ಲ. ಎಲ್ಲ ನೋಡ್ರಿ, ಯಾವ್ದು ಧಾರ್ಮಿಕ ಕಾರ್ಯಕ್ರಮ ಯಾವ ಹಿಂಗೆಲ್ಲ ಘಟನೆ ಆಗಬಾರ್ದು. ತಪ್ಪು ಚುಕ್ಕಿದು ಸರ್ಕಾರಕ್ಕಿದು. ಅದೇ ಇದು ಖಂಡಿಸ್ತೀವಲ್ರಿ ನಾವು. ಇದು ಖಂಡಿಸ್ತೀವಲ್ಲ, ಅವ್ರು ಕೊಡ್ಬೇಕು, ಹೇಳಿಕೆ ಕೊಡ್ಬೇಕು. ಅವರು
ಸರ್ಕಾರ ಶಿವಾಜಿ ಮಹಾರಾಜ್ ಜಯಂತಿ ನಾವು ಕ್ಷಮೆ ಯಾಚನೆ ಅವ್ರು ಸರ್ಕಾರ ಮಾಡಬೇಕು. ಈ ರೀತಿ ತಪ್ಪಲ್ಲ ಯಾವುದೇ ಧಾರ್ಮಿಕ ಮೆರವಣಿಗೆ ಮೇಲೆ ಹೋಗುವಂತ ಪೊಲೀಸರು ನಮ್ಮ ರಕ್ಷಣೆ ಮಾಡೋದಂದ್ರೆ ಪೊಲೀಸ್ ಇಲಾಖೆ. ಈ ದೇಶದಲ್ಲಿ ನಾವು ಹಿಡಿದಂತ ನಾವು ಪೊಲೀಸ್ ಇಲಾಖೆ ಅವ್ರ ಮೇಲೆ ಕಲ್ಲೆಸದ ಹಂಗೆ ಮತ್ತೆ ಕಾನೂನು ಸುವ್ಯವಸ್ಥೆ ಹಾಕಿ ಆಗ್ಬೇಕು. ರಾಹುಲ್ ಜಾಧವ್, ಮಹಾನಗರ ಪಾಲಿಕೆ ಸದಸ್ಯರು, ಮರಾಠ ಸಮಾಜ ಸೆಕ್ರೆಟರಿ, ವಿಜಯಪುರ. ಈಗಾಗಲೇ ತಿಳಿಸಿದ ಹಾಗೆ ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವದಲ್ಲಿ ಮಸೀದಿಯಿಂದ ಕಲ್ಲೆಸೆದು ಶಾಂತಿ ಭಂಗ ಉಂಟು ಮಾಡಲಿಕ್ಕೆ ಪ್ರಯತ್ನಿಸುತ್ತಿರುವ ಎಲ್ಲ ಕಿಡಿಗೇಡಿಗಳನ್ನು ಬಂಧಿಸಬೇಕು. ಹಾಗೂ ಇದು ಮೇಲಿಂದ ಮೇಲೆ ಇದು ಶಿವಾಜಿ ಜಯಂತಿ ಮೇಲೆ ವಿಶೇಷವಾಗಿ ಇದನ್ನು ಕಲ್ಲು ತೂಟವಾಗ್ತದೆ. ಇದನ್ನು ಆಗಬಾರ್ದು ಅಂತ ಹೇಳಿದ್ರೆ ಚೆನ್ನಾಗಿ ಕ್ರಮ ಕೈಗೊಳ್ಬೇಕು. ಉತ್ತರ ಪ್ರದೇಶ ಮಾದರಿಯಲ್ಲಿ ಇದನ್ನ ಕ್ರಮ ಕೈಗೊಂಡ್ರು ಮುಂದೆ ಇಂಥ ಅನಾಹುತಗಳು ಆಗುವುದಿಲ್ಲ. ಇಂಥ ಕಿಡಿಗೇಡಿಗಳನ್ನು ಬಂಧಿಸಿ ಗಡಿಪಾರು ಮಾಡಬೇಕು. ಅಂದ್ರೆ ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡ್ಲಿಕ್ಕೆ ಶಕ್ಯ ಇದೆ. ಧನ್ಯವಾದಗಳು. ಈಗ ನಾವು ಇಲ್ಲಿ ಒಂದೇ ಅಲ್ಲ, ಆಲ್ ಓವರ್ ಎಲ್ಲಿ ಬೇಕಾದಲ್ಲಿ ನೋಡಿ, ಕೇವಲ ಕಲ್ಲೆಸೆದು ಇದು ಮಾಡಿ ಸಣ್ಣ ಮಕ್ಕಳು ಸಹಿತ ಕಲ್ಲೆಸಿತಾವ್. ಯಾಕೆ ಅವ್ರಿಗೆ ಸರಿಯಾಗಿ ಪಾಠ ಕಲಿಸೋದಿಲ್ಲ ಇವರು? ಕಲ್ಲೆಸೋದ್ರಿಂದ ಏನಾಗ್ತೈತಿ? ಹೆಂಗ್ ಭಾವೈಕ್ಯ ಆಗ್ಲಿಕ್ಕೆ ಶಕ್ಯ ಐತಿ? ನಾವು ಹಿಂದೂ ಮುಸ್ಲಿಂ ಭಾಯಿ ಅಂತ ನಾವ್ ಅಂತೀವಿ. ಅದು ಆ ಕಡೆಯಿಂದ ಆ ರೀತಿ ವ್ಯತಿರಿಕ್ತ ಸಿಗ್ತಾ ಇಲ್ಲ ನಮಗ. ಎಲ್ಲೂ ಬೇಕಾದಲ್ಲಿ ಕಲ್ಲು ಒಕ್ಕಟ್ಟಿದೆ, ಇನ್ನೊಂದು ಸ್ವಲ್ಪ ಅದಕ್ಕೆ ಪ್ರಚೋದನೆ ಕೊಟ್ಟಂಗ ಆಗ್ತೈತಿ. ಅವ್ರ ಮೌಲಾನಗಳು ಕೂತ್ ಅದನ್ನ ಹೇಳಬೇಕು. ಮಸೀದಿಯಿಂದ ವಿಶೇಷವಾಗಿ ಆಯ್ತಂದ್ರೆ ಆ ಮಸೂದಿ ಅದಕ್ಕೆ ಕಪ್ಪು ಚುಕ್ಕಿ ಆಗ್ತೈತಿ. ಅದನ್ನು ವಿಶೇಷ ಎಲ್ಲಾ ಕಡೆ ಆಗ್ತಾ ಇದೆ. ಕಲ್ಲು ಯಾಕೆ ಬೀಳ್ತಾವ? ಯಾವುದೇ ಒಂದು ಚಲೋ ಧಾರ್ಮಿಕ ಇದು ಆದಾಗ ಬೇರೆ ಅದೇ ಮುಸ್ಲಿಂ ಯಾವುದೇ ಇದ್ರೊಳಗೆ ಒಂದು ಕಲ್ಲು ಎಸೆದು ಇನ್ನತನ ನೋಡಿಲ್ಲ ನಾವು. ನಮ್ಮಲ್ಲೇ ನಾವು ಶರ್ಬತ್ ಸಹಿತ ಮಾಡ್ತೀವಿ. ನಾವು ಮೊಹರಂದೊಳಗೆ ನಮ್ಮ ಶಿವಾಜಿ ಸರ್ಕಲ್ದೊಳಗೆ ಇಷ್ಟೊಂದು ಅವ್ರಿಗೆ ವ್ಯವಸ್ಥೆ ಮಾಡಿ ಕೊಡ್ತೀವಿ. ಆದ್ರೆ ನಮ್ಮ ಇದಕ್ಕೆ ಯಾಕೆ ಅದನ್ನ ತಪ್ಪಾಗ್ತಿದೆ? ಯಾಕೆ ಕಲ್ಲು ಎಸಿತಾರ? ಇದನ್ನ ಚೆನ್ನಾಗಿ ಒಬ್ರು ಖಂಡಿಸುವುದಿಲ್ಲ ಮುಸ್ಲಿಮ್ರಾಗಿ. ಮೊನ್ನೆ ಹಾಸಿಂ ಪೀರ್ ವಾಲಿಕರ್ ಅವರು ಒಬ್ರು ಮಾತ್ರ ನಾನು ನೋಡಿರ್ತೀನಿ. ಉಳ್ಕಿದವ್ರು ಯಾಕೆ ಖಂಡಿಸುವುದಿಲ್ಲ? ಸಾಕಷ್ಟು ರಾಜಕೀಯದೊಳಗಿದ್ದಾರೆ, ಸಾಕಷ್ಟು ಇದು ಇದ್ದಾರೆ. ಇದನ್ನ ಖಂಡಿಸಿದ ಆಟೋಮೆಟಿಕ್ ಅದನ್ನ ಎಲ್ಲರಿಗೂ ಭಾವೈಕ್ಯತೆ ಮೂಡಿ ಬರ್ತೈತಿ. ಒನ್ ವೇ ಆಗ್ಲಾಗ್ತೈತಿ. ನಾವು ಹಿಂದೂ ಮುಸ್ಲಿಂ ಭಾಯಿ ಅಂತೀವಿ. ಆ ಮೊಹರಂಗಳಿಗೆ ನಾವು ಒಂದು ದಿವಸ ಎಲ್ಲೇ ಯಾವ ದೇಶದಲ್ಲೇ ಯಾವುದೇ ದೇಶದೊಳಗೆ ಎಲ್ಲೂ ಕಲ್ಲು ಬೀಳುವುದಿಲ್ಲ. ಆದ್ರೆ ಶಿವಾಜಿ ಮಹಾರಾಜರ ಜಯಂತಿ ವಿಶೇಷವಾಗಿ ಇದನ್ನ ಕಲ್ಲೆಸಿತಾರೆ. ಅದನ್ನ ಆಗಬಾರ್ದು ಅಂದ್ರೆ ಮಸೂದಿಗಳು ಚೆನ್ನಾಗಿ ಇದು ಆಗ್ಬೇಕು. ಪ್ಯಾಕ್ ಮಸೂದಿಯಿಂದ ಹರಿಸ್ತಾರೆ ಅಂದ್ರೆ ಆ ಮಸೂದಿ ಏನು ಉಪಯೋಗ? ಅದನ್ನ ಕಪ್ಪು ಚುಕ್ಕಿ ಮಸೂದಿ ಎದಕ್ಕಿದೆ? ಒಳ್ಳೆ ಧಾರ್ಮಿಕ ಸಂಘಟನೆಗಳು ಅದನ್ನ ಪ್ರಾರ್ಥನೆ ಮಾಡ್ಲಿಕ್ಕೆ, ಒಳ್ಳೆ ಬೋಧನೆ ಮಾಡ್ಲಿಕ್ಕೆ ಅದು ಮಸೂದಿ ಇದೆ. ಅಲ್ಲಿಂದ ಕಲ್ಲು ಎಸುದು, ಚಪ್ಪಲ್ ಎಸುವುದಂದ್ರ ಒಂದು ನಮಗೆ ರಕ್ಷಕ್ ಮಾಡೋದ ಪೊಲೀಸರು SP ಅಂತ ಅವ್ರಿಗೆ ಕಲ್ಲು ಬಡಿತಿದ್ರೆ ಏನ್ ಎಲ್ಲಿ ತನ ಬಂದಿದೆ? ಇದು ಆಗಬಾರ್ದು. ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೀನಿ. ಮರಾಠ ಸಮಾಜ ಅಧ್ಯಕ್ಷನಾಗಿ ವಿಜಾಪುರ, ವಿಜಯ್ ಚೌಹಾಣ್. ದಿನ ಬಾಗಲಕೋಟದಲ್ಲಿ ಏನೈತಿ, ಒಂದು ಹಿಂದೂ ಒಂದು ಪ್ರೊಸೆಷನ್ ನಡೆದಾಗ ಮಸೀದಿಯಿಂದ ಕಲ್ಲು ಬಂತು, ಬೆಲೆ ಬಡಿತು ಅಂತ ಏನೋ ನೋಡಿದೆ. ಅದಕ್ಕೆ ಏನಂತೀವಿ ಸರ್? ಇಲ್ಲ, ಇದಕ್ಕೆ ಸರ್ಕಾರ ಮತ್ತು ಅಲ್ಲಿನ ಪೊಲೀಸ್ ಇಲಾಖೆ ಸರಿಯಾದ ರೀತಿ ಬಂದೋಬಸ್ತ್ ನೀಡುವ ಮುಖಾಂತರ ಆಗಿರ್ಬೋದು, ಮತ್ತು ಅಲ್ಲಿನ ಯಾವ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಬರ್ತಾ ಇದೆ, ಆ ಮೆರವಣಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಟೋಟಲಿ ಆ ಭಾಗಕ್ಕೆ ಪೊಲೀಸ್ ಬಂದೋಬಸ್ತ್ ಸೆಕ್ಯೂರಿಟಿ ಹೆಚ್ಚಿನ ರೀತಿ ನೀಡಬೇಕು. ಆಮೇಲೆ ಗುಡಿ ಗುಂಡಾರಗಳ ಮೇಲೆ ಆಗಿರ್ಬೋದು, ಮಸೀದಿಗಳ ಮೇಲೆ ಆಗಿರ್ಬೋದು, ನಮ್ಮ ಪೊಲೀಸ್ ಇಲಾಖೆ ರಕ್ಷಣೆಗೆ ಮೇಲೆ ನಿಂದಿರಬೇಕು. ಯಾಕಪ್ಪ ಅಂದ್ರೆ ಎಲ್ಲಿ ಯಾವ್ಯಾವ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಕ್ಕಂಥ ಅಲ್ಲಿಯ ಜನರು ಕರ್ನಾಟಕದಲ್ಲಿ, ಅದು ಬಾಗಲಕೋಟೆ ಒಂದೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ನಡೀತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಫೆಬ್ರವರಿ 17ರಂದು ನಡೀತಕ್ಕಂಥ ಜಯಂತಿಯ ದಿನ ಇಷ್ಟೊಂದು ಕಲ್ಲು ತೂರಾಟ ಮಾಡಿ ಹಿಂದೂ ಮುಸ್ಲಿಂ ಜಗಳ ಹಚ್ಚುವಂತ ಕೆಲಸ ಮಾಡೋದು ಏನು ಅವಶ್ಯ ಇದೆ? ಮುಸ್ಲಿಂ ಆದ್ರೂ ಅಷ್ಟೇ, ಹಿಂದೂ ಆದ್ರೂ ಅಷ್ಟೇ, ಈ ಭಾರತ ದೇಶದ ಮಕ್ಕಳು ಇಲ್ಲೆಲ್ಲರೂ ಇಲ್ಲಿ ಕೇವಲ ಶಿವಾಜಿ ಮಹಾರಾಜರ ಜಯಂತಿನಾನೇ ಕಲ್ಲು ತೂರಾಟ ಮಾಡಿ 7 ದಿನದವರೆಗೆ ಕರ್ಫ್ಯೂ ಜಾರಿ ಮಾಡಿ ಅಲ್ಲಿ SP ಅವರಾಗಿರ್ಬೋದು, DC ಅವರಾಗಿರ್ಬೋದು ಕ್ರಮ ತಗೋಬೇಕಾಗಿತ್ತು. ಈಗ ಮತ್ತೆ ಪದೇ ಪದೇ ಕ್ರಮ ತಗೋತೀನಿ ಅನ್ನೋಂಥದ್ದು ಬೇಕಾಗಿಲ್ಲ. ಅಲ್ಲಿ ಈಗಾಗಲೇ ನಮ್ಮ ಹಿರಿಯರು ಹೇಳಿದ್ರು UP ಮಾದರಿಯಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಅಂತೇಳಿ. ಮಾನ್ಯ ಇಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ನಾವು ಮನವಿಯನ್ನ ಸಲ್ಲಿಸಿದ್ದೇವೆ, ಸಮಾಜ ಮುಖಾಂತರ ಹಾಗೂ ಹಿಂದೂ ಧರ್ಮದ ಮುಖಾಂತರ. ಇವತ್ತು ನಾವು ಹೇಳಲಿಕ್ಕೆ ಒಂದೇ ಮಾತು ಹೇಳ್ತೀನಿ, ಇವತ್ತು ಆಗಿರುವಂತ ಶಿವಾಜಿ ಮಹಾರಾಜರ ಮೇಲೆ ಕಲ್ಲು ತೂರಾಟ ಇನ್ನು ಮುಂದೆ ಯಾವತ್ತೂ ಆಗಬಾರ್ದು. ಒಂದು ವೇಳೆ ಇನ್ನು ಮುಂದೆ ಆದ್ರೆ ಅವ್ರಿಗೆ ಅಲ್ಲೇ ಗುಂಡಿಟ್ಟು ಹೊಡಿಬೇಕು ಪೊಲೀಸ್ನವರು. ಯಾಕಪ್ಪ ಅಂದ್ರೆ ಇದು ಪದೇ ಪದೇ ಈ ರೀತಿ ಗಲಭೆಗಳನ್ನ ಸೃಷ್ಟಿಸುವುದು ಅವ್ರಿಗೆ ಕೆಲಸ ಅನಿಸುತ್ತೆ ಅಲ್ಲಿ. ಹಾಗಾಗಿ ಇನ್ನು ಮುಂದೆ ನಾವೆಲ್ಲರೂ ಜಾಗೃತರಾಗಬೇಕು. ಯಾವುದೇ ಜಾತಿ ಮತ ಪಂಥ ಇರ್ಲಿ, ಯಾವುದೇ ಅಂತ ಕೆಲಸಗಳನ್ನ ಮಾಡಿದ್ರೆ ಅವನಿಗೆ ಅಲ್ಲೇ ಕಠಿಣ ಶಿಕ್ಷೆ ಆಗುವಂತ ಕೆಲಸ ಸರ್ಕಾರ ಮಾಡಬೇಕು. ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ನಾವು ವಿನಂತಿಯನ್ನ ಮಾಡ್ಕೋತೇವೆ. ಇದು ಕೇವಲ ಕಠಿಣ ಕ್ರಮ ಅಂತೇಳಿ ಹೇಳೋದು ಬೇಕಾಗಿಲ್ಲ. ಅವ್ನಿಗೆ ಒದ್ದು ಜೈಲಿಗೆ ಕಳಿಸಿ ಅವನಿಗೆ ಗಡಿಪಾರ ಅಷ್ಟೇ ಅಲ್ಲ, UP ಮಾದರಿ ರೀತಿ ಅವರಿಗೆ ಶಿಕ್ಷೆ ಆಗ್ಬೇಕಂತೇಳಿ ನಾವು ವಿಜಯಪುರ ಜಿಲ್ಲೆ ಮುಖಾಂತರ ನಾವು ಅವರಿಗೆ ಆಗ್ರಹ ಮಾಡ್ತಿದ್ದೇವೆ ಸರ್ಕಾರಕ್ಕೆ.
ಸೊ ಇನ್ನೊಂದೇನಪ್ಪಾ ಅಂತಂದ್ರೆ ಇದು ಹಿಂದೂ ಮುಸ್ಲಿಂ ಅಣ್ತಂಬ್ರ ಅಂತಂದ್ರೆ ಅಣ್ತಂಬ್ರ ಇದ್ರೆ ಯಾಕೆ ಈ ಬಂದೋಬಸ್ತ್ ಅವಶ್ಯಕತೆ ಏನದ? ಹೌದ್ರಿ, ಕೆಲವೊಂದಿಷ್ಟು ಕಿಡಿಗೇಡಿಗಳು ಇರ್ತಾವು, ಎಲ್ಲ ಸಮಾಜದಲ್ಲಿ ಇರ್ತಾವು. ಆ ಕಿಡಿಗೇಡಿಗಳಿಗೆ ಬಂಧಿಸುವಂತ ಕೆಲಸ ಪೊಲೀಸ್ನವ್ರು ಮಾಡಬೇಕು, ಸರ್ಕಾರನೂ ಮಾಡಬೇಕು. ಸರ್ಕಾರ ಅಂದ್ರೆ ಕೇವಲ ಒಂದು ಸಮಾಜಕ್ಕೆ ಸೀಮಿತ ಆಗಿರತಕ್ಕಂಥದ್ದಲ್ಲ, ಇಡೀ ಅಖಂಡ ಕರ್ನಾಟಕದ ಪ್ರತಿಯೊಂದು ಜಾತಿಯ ಸಮಾಜಕ್ಕೂ ಕೂಡ ಸರ್ಕಾರ ಬೆನ್ನೆಲುಬಾಗಿ ನಿಂದಿರಬೇಕು. ತಪ್ಪು ಮಾಡಿದಾಗ ಅವರಿಗೆ ಶಿಕ್ಷಿಸುವಂತ ಕೆಲಸ ಪೊಲೀಸ್ ಇಲಾಖೆಯು ಮಾಡಬೇಕು, ಸರ್ಕಾರನೂ ಮಾಡಬೇಕು. ಒಟ್ಟಿನಲ್ಲಿ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಹೌದು ಸಂಗಮೇಶ್ ಜಾಧವ್ ಅಂತ ಹೇಳಿ. छत्रपति शिवाजी महाराज की जय। धर्मवीर छत्रपति संभाजी महाराज की जय। भारत माता की जय। हिंदू धर्म की जय। ಬಂಧಿಸಬೇಕು ಗಡಿಪಾರು ಮಾಡಬೇಕು ಭಾರತ್ ಮಾತಾ ಕಿ ಜೈ। ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ। ಧರ್ಮವೀರ್ ಸಂಭಾಜಿ ಮಹಾರಾಜ್ ಕಿ ಜೈ। ದಿನಾಂಕ 19 ಫೆಬ್ರವರಿ ಶಿವಜಯಂತಿಯಿಂದ ವತಿಯಿಂದ ಮೆರವಣಿಗೆ ತೆಗೆದಿದ್ದರು ಬಾಗಲಕೋಟ್ನಲ್ಲಿ. ಆ ಸಂದರ್ಭದಲ್ಲಿ ಮಸೀದಿ ಹತ್ತಿರ ಬಂದಾಗ, ಪಂಕ ಮಸೀದಿ ಹತ್ತಿರ ಬಂದಾಗ ಕೆಲವು ಕಿಡಿಗೇಡಿಗಳು ಕಲ್ಲು ಒಗ್ದಿದ್ದಾರೆ. ಅದಕ್ಕೆ ನಾವು ಎಲ್ಲ ಸಮಸ್ತ ಮರಾಠ ಸಮಾಜ ಖಂಡಿಸ್ತೇವೆ. ಯಾಕಪ್ಪ ಅಂತಂದ್ರೆ ನಾವು ಇಲ್ಲಿ ಅಣ್ತಂಬ್ರಂಗ ಬೆಳೀತಾ ಇದ್ದೇವೆ ಹಿಂದೂ ಮುಸ್ಲಿಂ. ಆದರೆ ನೋಡ್ರಿ ನೀವು, ಬಹಳ ಮನ್ಯರ ಪುತ್ಳಿಗಳು ಅದಾವೆ. ವಿವೇಕಾನಂದ ಇರ್ಬೋದು, ಬಸವೇಶ್ವರ ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು. ಎಲ್ಲ ಪುತ್ಥಳಗಳು ಯಾರಿಗೂ ಇದು ಮಾಡೋದಿಲ್ಲ. ಯಾಕೆ ಶಿವಾಜಿ ಮಹಾರಾಜರ, ಅಂಬೇಡ್ಕರ್ ಮಹಾರಾಜರ ಪುತ್ಳಿಗೆ ಅವ್ರು ಟಾರ್ಗೆಟ್ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ತಿಳುವಳಿಕೆ ಇಲ್ಲ. ಶಿವಾಜಿ ಮಹಾರಾಜ ಒಂದು ತಪ್ಪು ಕಲ್ಪನೆ ಇದೆ, ಅವರು ಮುಸ್ಲಿಂ ವಿರೋಧಿ ಅಂತ ಹೇಳಿ. ಅಲ್ಲ, ಮುಸ್ಲಿಮರು ವಿರೋಧಿ ಇದ್ದಿದ್ದಿಲ್ಲ. ಅವರು ಮೊಘಲರು ವಿರುದ್ಧ ರಾಜ್ಯ ಇದಕ್ಕಾಗಿ ಅವ್ರು ಹೋರಾಟ ಮಾಡಿದ್ರು. ಆದರೆ ಕೆಲವೊಂದು ಮೊಘಲಗಳು ಇದು ಏನದೆ ಮುಸ್ಲಿಂ ವಿರುದ್ಧ ಅಂತ ಹೇಳಿ ಶಿವಾಜಿ ಮಹಾರಾಜನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದು ತಪ್ಪು ಕಲ್ಪನೆ ಹೋಗ್ಬೇಕಿದು. ಯಾಕಂದ್ರೆ ನಾವು ಇತ್ತೀಚಿನ 20 ವರ್ಷದಿಂದ ಹಿಂದೂ ಮುಸ್ಲಿಂ ಕೂಡಿ ಶಿವಾಜಿ ಮಹಾರಾಜ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಜನರಲ್ಲಿ ಆ ಭಾವನೆ ಹೋಗಬೇಕು. ಯಾಕಂದ್ರೆ ಶಿವಾಜಿ ಮಹಾರಾಜರ ಆಡಳಿತದಲ್ಲಿ ಸುಮಾರು 8 ಜನ ಮಂತ್ರಿಗಳು ಮುಸ್ಲಿಮರಿದ್ದರು. ಅವರು ಎಲ್ಲೇ ಕುರಾನ್ ಶಿಖರನ್ನು ಸುಧಾಕ ಸೈನಿಕರಿಗೆ ಅವರು ಒಂದು ಆದೇಶ ಕೊಟ್ಟಿದ್ರು. ಅವ್ರಿಗೆ ಮರ್ಯಾದೆಯಿಂದ ಅದು ಆ ಸಮಾಜಕ್ಕೆ ಇದು ಮಾಡಬೇಕು. ಶುಕ್ರವಾರ ನಮಾಜಕ್ಕೂ ಸುಧಾಕ ಅವರು ಅನುಕೂಲ ಮಾಡಿಕೊಟ್ಟಿದ್ರು. ಇಂಥ ಒಂದು ದೇಶ ಕಂಡಂತ ಅತ್ಯಂತ ಶೂರ ವೀರ ಶಿವಾಜಿ ಮಹಾರಾಜರು ಪುತ್ಳಿಗೆ ಅವಮಾನ ಮಾಡ್ತಾರಂದ್ರೆ ನಾವು ಇದಕ್ಕೆಲ್ಲ ಖಂಡಿಸ್ತೇವೆ ಅಂತ ಹೇಳಿ 2 ಮಾತು ಮಾಡಿಸ್ತಾರೆ. विजय कुमार घाटके SBD चेयरमैन। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।